ವಾಣಿ, ಶಾಂತಿ ನೀಡುವ ಆತ್ಮವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಆತ್ಮ ಸಂತೃಪ್ತಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯರೇ, ದೇವರ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮ್ಮ ಮುಂದಕ್ಕೆ ಇಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಡೆಸುವುದಕ್ಕಾಗಿ ಅನುಗ್ರಹ ಮಾಡಿದಂಥ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸಿಕೊಟ್ಟು ನಡೆಸು. ನಿನ್ನ ನಾಮದ ಮಹಿಮೆಗಾಗಿ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿತು ಅದಕ್ಕೆ ವಿಧೇಯರಾಗುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್. ನಾವು ಕಳೆದಂಥ ಅನೇಕ ಸಮಯಗಳಿಂದ ಯೂದನ ಪತ್ರಿಕೆಯನ್ನು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆ ಯೂದನ ಪತ್ರಿಕೆಯಲ್ಲಿ ಮೊದಲನೆಯ 3 ವಚನಗಳಲ್ಲಿ ಯೂದನು ಹೇಳುವಂಥ ವಿಷಯಗಳನ್ನು ನಿಮ್ಮ ಗಮನಕ್ಕೆ ಇನ್ನೊಂದು ಸಾರಿ ನಾನು ತರ್ತೇನೆ, ಅದನ್ನು ಓದ್ತೇನೆ. ಯೇಸು ಕ್ರಿಸ್ತನ ದಾಸನೂ ಯಾಕೋಬನ ತಮ್ಮನೂ ಆಗಿರುವ ಯೂದನು, ತಂದೆಯಾದ ದೇವರಲ್ಲಿ ಪ್ರಿಯರಾದವರು, ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟವರು ಆಗಿರುವವರಿಗೆ ಬರೆಯುವುದೇನೆಂದರೆ, ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಲಿ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು ಎಂಬುದಾಗಿ ಯೂದನು ಪ್ರಾರಂಭ ಮಾಡಿ, ಕ್ರೈಸ್ತ ಸಭೆಯ ಒಂದು ದೊಡ್ಡ ಗಂಡಾಂತರ ಯಾವುದೋ ಎಂಬುದಾಗಿ ಹೇಳಿದರೆ, ಸಭೆಯ ಒಳಗಡೆಯಿಂದ ಪ್ರಾರಂಭವಾಗುವ ಸಮಸ್ಯೆ, ಹೊರಗಡೆಯಿಂದ ಬರತಕ್ಕ ವಿರೋಧಗಳಲ್ಲ, ಆದರೆ ಆಂತರ್ಯದ ಸಮಸ್ಯೆ. ಅದು ಏನದು? ದುರ್ಬೋಧನೆಗಳು. ನಾವು ಕಳೆದಂಥ ವಾರದಲ್ಲಿ ಕೆಲವು ವಾಕ್ಯ ಭಾಗದಿಂದ ಇದರ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಇದನ್ನು ಮುಂದುವರಿಸೋಣ. ನಾವು ದೇವರ ವಾಕ್ಯದಲ್ಲಿ ನಾವು ಆಲೋಚನೆ ಮಾಡುವಾಗ ಕೇವಲ ಯೂದನು ಮಾತ್ರ ಅಲ್ಲ, ಸತ್ಯವೇದದಲ್ಲಿ ಬೇರೆ ಭಾಗಗಳಲ್ಲಿಯೂ ಕೂಡ ದುರ್ಬೋಧನೆಗಳ ವಿಚಾರವಾಗಿ ಬಹಳವಾಗಿ ಬರೆದಿರತಕ್ಕಂಥದ್ದನ್ನು ನಾವಲ್ಲಿ ಗಮನಿಸಬಹುದು. ಇವತ್ತಿನ ದಿವಸ ಪೇತ್ರನಿಗೆ ಬರೆದಂಥ 2ನೇ ಪತ್ರ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ಅಧ್ಯಾಯ 7ನೇ ವಚನದ ಮಧ್ಯಭಾಗದಲ್ಲಿ ಬರೆಯಲ್ಪಟ್ಟಂಥ ಬೋಧನೆಗಳ ಕುರಿತು ನಿಮ್ಮ ಗಮನಕ್ಕೆ
ತರಬೇಕೆಂಬುದಾಗಿ, ನಾನು ಪ್ರಾರಂಭಿಸಬೇಕೆಂಬುದಾಗಿ ನಾನಿದ್ದೇನೆ. ನಾವು ಅದನ್ನು ಓದಿಕೊಳ್ಳೋಣ. ನೋಡಿರಿ, ಮೊದಲನೇದಾಗಿ ನಾನು 1ನೇ ವಚನವನ್ನು ನಾನು ಓದ್ತೇನೆ. 1ನೇ ವಚನ ಏನಂತ ಉಂಟಲ್ಲಿ? ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರೂ ಆಗಿದ್ದು, ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು ಎಂಬುದಾಗಿ ಯೂದನು ಬರೆಯುತ್ತಾ ಇದ್ದಾನೆ. ಇಂಗ್ಲೀಷ್ನಲ್ಲಿ ಏನು ಉಂಟದು? ಬಟ್ ದೇರ್ were also false prophets among the people, even as there will be false teachers among you, who will be secretly bringing destructive heresies, even denying the Lord who bought them, and bring on themselves swift destruction. ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ಪೇತ್ರನು ಆದಿಕ್ರೈಸ್ತ ಸಭೆಗೆ ಪ್ರವೇಶ ಮಾಡಿದಂಥ ದುರ್ಬೋಧನೆಗಳ ಕುರಿತಾಗಿ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ದ ವಾರ್ನಿಂಗ್. ವಾಟ್ ಈಸ್ ಹಿ ಟೆಲ್ಲಿಂಗ್? ಪೀಟರ್ ಇಸ್ ಡಿಸ್ಕ್ರೈಬಿಂಗ್ ದ ಫಾಲ್ಸ್ ಟೀಚರ್ಸ್ ಇನ್ ಡೀಟೇಲ್ ಇನ್ ದಿಸ್ ಚಾಪ್ಟರ್. ಭಾಳ ದೀರ್ಘವಾಗಿ ಈ ಅಧ್ಯಾಯದಲ್ಲಿ ಆತನು ವಿವರಣೆ ಮಾಡ್ತಾ ಇದ್ದಾನೆ. ಯಾಕೆ ಆತನು ಇಷ್ಟು ವಿವರವಾಗಿ? ನೋಡ್ರಿ, ಈ ಸತ್ಯಾಂಶದ ಕುರಿತಾಗಿ ಪೇತ್ರನು ಬರೆದಂಥ ವಿಚಾರಗಳು ಅದು ಕೇವಲ 2ನೇ ಅಧ್ಯಾಯದಲ್ಲಿ ಮಾತ್ರವೇ ಅಲ್ಲ, ಸುಮಾರು 22 ವಚನಗಳುಂಟು. ಅದಾದ ನಂತರ ಅದು 3ನೇ ಅಧ್ಯಾಯದವರೆಗೂ ಹೋಗ್ತದೆ. 3ನೇ ಅಧ್ಯಾಯ 7ನೇ ವಚನದವರೆಗೆ. ಅಂದರೆ ಎಷ್ಟು ದೀರ್ಘವಾದಂಥ ವಿವರಣೆಗಳನ್ನು ಪೇತ್ರನು ಕೊಡುತ್ತಿದ್ದಾನೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಈಗ ನಮಗಿದನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಮಯ ಬೇಕು. ನಾವು ಅದನ್ನು ನಿಧಾನವಾಗಿ ಆಲೋಚನೆ ಮಾಡೋಣ. ಲೆಟ್ ಅಸ್ ಸ್ಟಡಿ ದಟ್ ಸ್ಟೆಪ್ ಬೈ ಸ್ಟೆಪ್. Now, as I told you that Peter is describing the false teachers ವೆರಿ ಮಚ್ ಇನ್ ಡೀಟೇಲ್, ಭಾಳ ದೀರ್ಘವಾಗಿ ಅಧ್ಯಯನವನ್ನು ಆತನು ಮಾಡ್ತಾ ಇದ್ದಾನೆ. ವೈ? ಯಾಕೆ? ನಾವು ಯಾಕೆ ಅಂತ ಕೇಳಿದರೆ, ಸತ್ಯವೇದದಲ್ಲಿ ಯಾವುದೇ ಒಂದು ವಿಷಯವನ್ನು ನಮಗೆ ಭಾಳ ದೀರ್ಘವಾಗಿ ಪುನರುಚ್ಚಾರ ಮಾಡಿ ಹೇಳುವಂಥದ್ದಾಗಿದ್ದರೆ ನಾವು ಅದರಿಂದ ಕಲಿತುಕೊಳ್ಳಬೇಕಾದಂಥ ಒಂದು ಸತ್ಯಾಂಶ ಏನಂತ ಹೇಳಿದರೆ, ದಟ್ ವಿ ಶುಡ್ ರೆಕಗ್ನೈಸ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಮೆಥಡ್ಸ್. ದುರ್ಬೋಧಕರ ಗುಣಲಕ್ಷಣಗಳು ಮತ್ತು ಅವರ ಕಾರ್ಯವೈಖರಿ, ಅದನ್ನು ನಾವು ಚೆನ್ನಾಗಿ ಮೊದಲು ತಿಳ್ಕೊಳ್ಬೇಕು. ದ ಗ್ರೇಟೆಸ್ಟ್ ಸಿನ್ ಆಫ್ ಕ್ರೈಸ್ಟ್ ರಿಜೆಕ್ಟರ್ಸ್, ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡುವವರಲ್ಲಿ ಕಂಡುಬರುವಂಥ ಅತೀ ದೊಡ್ಡದಾದಂಥ ಒಂದು ಪಾಪ ಆ್ಯಂಡ್ ದ ಮೋಸ್ಟ್ ಡ್ಯಾಮಿಂಗ್ ವರ್ಕ್ ಆಫ್ ಸೈಟನ್, ವಿನಾಶಕಾರಿಯಾದಂಥ ಸೈತಾನನ ಒಂದು ಕೆಲಸ ಇರುವುದಾದರೆ ಯಾವುದು ಗೊತ್ತುಂಟದು? ಇಟ್ ಈಸ್ ಮಿಸ್ರೆಪ್ರೆಸೆಂಟೇಷನ್ ಆಫ್ ದ ಟ್ರೂತ್. ಸತ್ಯವನ್ನು ಅದಕ್ಕೆ ತದ್ವಿರುದ್ಧವಾಗಿ ತಿಳಿಯಪಡಿಸುವಂಥದ್ದು. ಆ್ಯಂಡ್ ಇಟ್ಸ್ ಎ ಕಾನ್ಸಿಕ್ವೆನ್ಸಸ್. ಯು ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್? ಇದರ ಪರಿಣಾಮವಾಗಿ ಆಗತಕ್ಕಂಥ ವಿಚಾರ ಯಾವುದೋ? ಸತ್ಯವನ್ನು ತಿರುಚಿ ಮಾತನಾಡುವಾಗ ದ ಕಾನ್ಸಿಕ್ವೆನ್ಸ್, ಪರಿಣಾಮ ಏನಂತ ಹೇಳಿದರೆ ಡಿಸೆಪ್ಷನ್.
ಮೋಸ. ನನ್ನ ಪ್ರಿಯರೇ, ನಾವೀಗ ಇರತಕ್ಕಂಥ ದಿನಗಳು ಅಂತ್ಯದ ದಿನಗಳು. ಲೋಕದಲ್ಲಿ ಸಂಭವಿಸುತ್ತಿರತಕ್ಕಂಥ ಘಟನೆಗಳು ಚರಿತ್ರೆಯಲ್ಲಿ ಎಂದೆಂದಿಗೋ ನಡೆಯಲಿಲ್ಲ. ನಮ್ಮ ಕಣ್ಣ ಮುಂದೆ ಅನೇಕ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಲೋಕದಲ್ಲಿ ನಡೆಯುವಂಥ ವಿಚಾರಗಳ ಮಧ್ಯದಲ್ಲಿ ಸಭೆಯ ಒಳಗಡೆ ಕೆಲವು ವಿಚಾರ ನಡೀತದಂತೆ. ಯಾವುದದು? ಮೋಸ. ನಥಿಂಗ್ ಈಸ್ ಮೋರ್ ವಿಕೆಡ್ than for someone to claim to speak for God. ನಾನು ದೇವರಿಗಾಗಿ ಮಾತನಾಡುವವನು ಎಂಬುದಾಗಿ ಹೇಳುತ್ತಾ, ಇನ್ ರಿಯಾಲಿಟಿ he speaks for Satan to the damnation of souls, not the salvation of souls. ಮನುಷ್ಯರ ರಕ್ಷಣೆಗಾಗಿ ಅಲ್ಲ, ಆದರೆ ಸೈತಾನನ ಪರವಾಗಿ ಅವರ ಆತ್ಮಗಳ ನಿತ್ಯ ನಾಶನಕ್ಕೆ ಸರಿಯಾಗುವಂಥ ರೀತಿಯಲ್ಲಿ ಮಾತನಾಡುವಂಥ ಮೋಸ. ನನ್ನ ಪ್ರಿಯರ, ಆಲೋಚನೆ ಮಾಡ್ರಿ. ದೇವರ ಸೇವಕರು ಎಂಬುದಾಗಿ ಹೇಳಿಕೊಳ್ಳುವವರು, ಪೇತ್ರನು ಹೇಳ್ತಾನೆ, ಅವರು ದೇವರ ಸೇವಕರಲ್ಲ, ಸೈತಾನನ ಸೇವಕರಾಗಿದ್ದಾರೆ. ಯಾಕಂದರೆ ಸತ್ಯವನ್ನು ತಿರುಚಿ ಮಾತನಾಡುವವರು. ಸೈತಾನನು ಇಂಥವರನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಯಾಕೆ ಉಪಯೋಗಿಸಿಕೊಳ್ತಾ ಇದ್ದಾನೆ? ಅವರು ದೇವ ಜನರನ್ನು ತಪ್ಪುದಾರಿಗೆ ಎಳೆಯುವುದಕ್ಕೆ ಮತ್ತು ಇತರರು ಕೂಡ ಸತ್ಯವನ್ನು ಕಂಡುಕೊಳ್ಳದಂತೆ. ಯೇಸು ಸ್ವಾಮಿ ಹೇಳಿದ್ದು, ನಾನೇ ಸತ್ಯವಾಗಿದ್ದೇನೆ. ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಆದರೆ ಸೈತಾನನ ಕೆಲಸ ಏನು ಗೊತ್ತುಂಟಾ? ಲೋಕದಲ್ಲಿ ಗದ್ದಲವನ್ನುಂಟು ಮಾಡುವಂಥದ್ದು, ಜನರನ್ನು ನಿತ್ಯವಾದಂಥ ನರಕಕ್ಕೆ ನಡೆಸುವಂಥದ್ದು. ಇದು ಸೈತಾನನ ಕೆಲಸ. ನೋಡ್ರಿ, ಆ ವಾಕ್ಯದಲ್ಲಿ ಏನಂತ ಬರೆದಿದೆ? 1ನೇ ವಚನವನ್ನು ಗಮನಿಸಿರಿ. ಬಟ್ ದೇರ್ ವೇರ್ ಆಲ್ಸೋ ಫಾಲ್ಸ್ ಪ್ರಾಫಿಟ್ಸ್ ಎಮಂಗ್ ದ ಪೀಪಲ್. ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಎಮಂಗ್ ದ ಪೀಪಲ್, ಜನರ ಮಧ್ಯದಲ್ಲಿ ಎಂಬುದಾಗಿ ಹೇಳುವಾಗ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡತಕ್ಕಂಥದ್ದು, ಪೇತ್ರನು ಪ್ರಥಮವಾಗಿ ಇಸ್ರಾಯೇಲ್ಯರನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾನೆ. ಆದರೆ ಅದೇ ಸಮಯದಲ್ಲಿ ಪೀಟರ್ಸ್ ಪಾಯಿಂಟ್ ಈಸ್ ದಟ್ Satan has always endeared to infiltrate groups of believers with the deception of false teachers. ಸುಳ್ಳು ಬೋಧಕರು, ದುರ್ಬೋಧಕರನ್ನು ಸಭೆಯ ಒಳಗಡೆ ಕ್ರೈಸ್ತ ವಿಶ್ವಾಸಿಗಳ ಮಧ್ಯಕ್ಕೆ ಅವರನ್ನು ಕಳುಹಿಸಿ ವಿಶ್ವಾಸಿಗಳನ್ನು ಅವರು ತಪ್ಪುದಾರಿಗೆ ಹೋಗುವಂತೆ ಮಾಡುವುದು. ನಾವು ಹಳೆ ಒಡಂಬಡಿಕೆಯಲ್ಲಿ ದೇವರು ಲೋಕವನ್ನು ಉಂಟು ಮಾಡಿದಂಥ ವೇಳೆಯಲ್ಲಿ, ಸಿನ್ಸ್ ದ ಟೈಮ್ ಆಫ್ ಆಡಮ್ ಆ್ಯಂಡ್ ಈವ್, ಆದಾಮ ಮತ್ತು ಹವ್ವರ ಕಾಲದಿಂದ ಹಿಡಿದು, he has been in the deceit business. ಅನಾದಿ ಕಾಲದಿಂದ ಸೈತಾನಿಗಿರುವಂಥ ಒಂದೇ ಒಂದು ಕೆಲಸ ಯಾವುದಂತ ಹೇಳಿದರೆ ಮೋಸ, 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 ಮೋಸ. ನಾವು ಎಷ್ಟು ಬಾರಿ ಎಷ್ಟು ವಿಷಯಗಳಲ್ಲಿ ಲೋಕದ ರೀತಿಯಲ್ಲಿ ಮೋಸ ಹೋಗ್ತೇವೆ. ನನಗಿನ್ನೂ ಜ್ಞಾಪಕೊಂಡು, ನಾನು ಇನ್ನೂ ಚಿಕ್ಕವನಾಗಿದ್ದಾಗ ಆಗ ಬಹಳ ಒಂದು ಪ್ರಸಿದ್ಧವಾಗಿದ್ದಂಥ ಒಂದು ವಸ್ತು ನನಗೆ ಯಾವುದಂತ ಹೇಳಿದ್ರೆ ಹೀರೋ ಪೆನ್. ಚೈನಾದಿಂದ ಬಂದಂಥ ಆ ಪರದೇಶದ ಒಂದು ಪೆನ್ ಅದು.
ನನಗೆ ಅದರ ಬಗ್ಗೆ ಬಹಳ ಒಂದು ಗೌರವ. ನಾನು ಅದನ್ನು ನನ್ನ ಜೊತೆಯಲ್ಲಿ ಜೋಪಾನವಾಗಿ ಇಟ್ಟುಕೊಳ್ತಿದ್ದೆ, ಅದು ಎಲ್ಲಿಯೂ ಕಳೆದು ಹೋಗಬಾರದು ಎಂಬುದಾಗಿ. ಒಂದು ದಿವಸ ಆ ಪೆನ್ ಅದೇನೋ ಹಾಳಾಯಿತು. ನಾನು ಅಂಥದ್ದೇ ಹೀರೋ ಪೆನ್ನು ನಾನು ತಗೊಳ್ಬೇಕೆಂಬುದಾಗಿ ಮಾರುಕಟ್ಟೆಗೆ ಹೋದೆ. ಅಲ್ಲಿ ಹೋಗಿ ಹೀರೋ ಪೆನ್ ಅಂತ ಹೇಳಿ ಹೀರೋ ಪೆನ್ನನ್ನು ತಕ್ಕೊಂಡೆ. ಆದರೆ ಮನೆಗೆ ಬಂದು ಸ್ವಲ್ಪ ದಿವಸದ ನಂತರ ನನಗೆ ಗೊತ್ತಾಯಿತು, ಅದು ಮೂಲ ಹೀರೋ ಪೆನ್ ಅಲ್ಲ, ಆದರೆ ಅದು ಡ್ಯೂಪ್ಲಿಕೇಟ್ ಪೆನ್ನು ಎಂಬುದಾಗಿ. ಎಂಥ ಪೆನ್ ಅದು? ಡ್ಯೂಪ್ಲಿಕೇಟ್. ನನ್ನ ಪ್ರಿಯರು, ಈ ದಿವಸದಲ್ಲಿ ನಾವು ಇಂಥ ಡ್ಯೂಪ್ಲಿಕೇಟ್ ವಿಚಾರಗಳಲ್ಲಿ ಮೋಸ ಹೋಗದೆ ಇರುವಂಥವರು ಒಂದು ವೇಳೆ ಯಾರು ಇರಲಿಕ್ಕಿಲ್ಲ ಅಂತ ಹೇಳ್ಬೋದು. ಪ್ರತ್ಯೇಕವಾಗಿ ನಾವು ಸರಳ ಹೃದಯ ಉಳ್ಳವರಾದರೆ ನಾವೇನು ಮಾಡ್ತೇವೆ? ನಮ್ಮ ಕಣ್ಣಿಗೆ ಕಂಡದ್ದು ಸತ್ಯ, ಕೇಳುವಂಥದ್ದು ಸತ್ಯ, ನೋಡುವಂಥದ್ದು ಅದು ಸರಿ ಎಂಬಂಥ ಆಲೋಚನೆಯೊಡನೆ ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು ಇದು. ಆದುದರಿಂದಲೇ ನಾವು ಹಳೆ ಒಡಂಬಡಿಕೆಗೆ ನಾವು ಹೋಗುವಾಗ ನೋಡ್ರಿ, ವಾಕ್ಯ ಹೇಳ್ತದೆ, ಹವ್ವಳಿಗೆ ಆ ಹಣ್ಣನ್ನು ನೋಡಿದಾಗ ಅದು ನೋಡಲಿಕ್ಕೆ ಭಾಳ ಅಟ್ರಾಕ್ಟಿವ್ ಆಗಿತ್ತು, ಆಕರ್ಷಣೀಯವಾಗಿತ್ತು, ನೋಡುವುದಕ್ಕೆ ಬಹಳ ಉತ್ತಮವಾಗಿತ್ತು. ನೋಡ್ರಿ, ಅವಳ ಮನಸ್ಸಿಗೆ ಬಂದದ್ದಲ್ಲ, ನೋಡಲಿಕ್ಕೇ ಇಷ್ಟು ಉತ್ತಮವಾದರೆ ಅದನ್ನು ತಕ್ಕೊಂಡು ತಿಂದರೆ ಎಷ್ಟು ಒಳ್ಳೆಯದಿರಲಿಕ್ಕಿಲ್ಲ. ನೋಡಿ, ಸೈತಾನನು ಮೋಸ ಮಾಡುವಂಥ ವಿಧಾನಗಳು. ಆಮೇಲೆ ನೋಡ್ರಿ, ಜನರ ಮಧ್ಯದಲ್ಲಿ ಅವನು ಕೆಲಸ ಮಾಡೋದಂತೆ. ಈ ಹೊಸ ಒಡಂಬಡಿಕೆಯಲ್ಲಿ ಅದನ್ನೇ ಪೇತ್ರನು ಉಪಯೋಗ ಮಾಡ್ತಾ ಇದ್ದಾನೆ. ಸೈತಾನನು ಯಾವಾಗಲೂ ಜನರ ಮಧ್ಯದಲ್ಲಿ, ಅದು ಕೂಡ ವಿಶ್ವಾಸಿಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾನೆ. ನೀವು ಕೇಳ್ಬೋದು, ಅದು ಯಾಕೆ ವಿಶ್ವಾಸಿಗಳ ಮಧ್ಯದಲ್ಲಿ? ಯಾಕಂದರೆ ಅವಿಶ್ವಾಸಿಗಳು ಹೇಗೂ ಅವನ ಹತೋಟಿಯಲ್ಲಿದ್ದಾರಲ್ಲ, ಅವರಿಗೆ ಮೋಸ ಮಾಡೋ ಅವಶ್ಯಕತೆ ಏನಂತ ಉಂಟು? ದೇ ಆರ್ ಆಲ್ರೆಡಿ ಡಿಸೀವ್ಡ್. ಅವರು ಆಗಲೇ ಮೋಸ ಹೋಗಿದ್ದಾರೆ. ಯೇಸುವಿನಿಂದ ಸಿಕ್ಕುವ ರಕ್ಷಣೆಯನ್ನು ಅವರು ರಕ್ಷಣೆಯನ್ನು ಪಡ್ಕೊಳ್ಳದೆ ಮೋಸ ಹೋಗಿದ್ದಾರೆ. ತಮ್ಮ ಪಾಪದ ಕೃತ್ಯದಲ್ಲೇ ಜೀವಿಸ್ತಾ ಇದ್ದಾರೆ. ಆದುದರಿಂದ ಸೈತಾನಿಗೆ ಅವರ ವಿಷಯದ ಚಿಂತೆ ಇಲ್ಲ. ಸೈತಾನಿಗೆ ಭಾಳ ಚಿಂತೆ ಯಾರ ಕುರಿತು ಅಂತ ಹೇಳಿದರೆ, ತನ್ನ ಹತೋಟಿಯಿಂದ ಹೊರಗೆ ಹೋದಂಥ ಈ ವ್ಯಕ್ತಿಗಳು ಯೇಸುವಿನ ಹಿಂಬಾಲಕರಂತ ಹೇಳ್ತಾರೆ, ಯೇಸುವಿನ ಶಿಷ್ಯರೆಂಬುದಾಗಿ ಹೇಳ್ತಾರೆ. ಇವರೇನು ಅಷ್ಟು ಸುಲಭವಾಗಿ ನಾನು ಹೇಳಿದ ಸ್ಥಳಗಳಿಗೆ ಬರುವುದಿಲ್ಲ, ನಾನು ಹೇಳಿದ ಹಾಗೆ ಪಾಪದ ಕೃತ್ಯಗಳನ್ನು ನೇರವಾಗಿ ಇವರು ಮಾಡಲಿಕ್ಕೆ ತಯಾರಿಲ್ಲ. ಇವರನ್ನು ನಾನು ಅಷ್ಟು ಸುಲಭವಾಗಿ ನಾನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಒಳ್ಳೆಯದು, ನಾನೇನು ಮಾಡೋಣ? ಈಗ ಅವರ ಮಧ್ಯಕ್ಕೆ ಯಾವುದಾದರೂ ಮೋಸಕರವಾದ ವಿಷಯಗಳನ್ನು ನಾನು ತಕ್ಕೊಂಡು ಬರ್ತೇನೆ. ನೋಡ್ರಿ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಬಗ್ಗೆ ಹೇಳಿದಂಥ ವಿಷಯಗಳನ್ನು ನಮ್ಮ ಗಮನಕ್ಕೆ ತರುವುದು ಒಳ್ಳೆಯದು. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನೆ ನೋಡ್ರಿ. 43ನೇ ವಚನದಿಂದಲೇ ಓದ್ತೇನೆ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ.
ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಯೇಸು ಕ್ರಿಸ್ತನು ಸೈತಾನ್ನ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ. ಆತನ ಮೇಲೆ ನಂಬಿಕೆಯಲ್ಲಿ ಇಡದಂಥ ವ್ಯಕ್ತಿಗಳ ಬಗ್ಗೆ ಯೇಸು ಸ್ವಾಮಿಯು ಹೇಳಿದ. ಏನಂತ ಹೇಳಿದ? ಸೈತಾನನು ನಿಮ್ಮ ತಂದೆ, ಸೈತಾನನು ನಿಮ್ಮ ತಂದೆ ಮತ್ತು ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನೀವು ಆತನ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಮಾತ್ರ ಅಲ್ಲ, ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಗಮನಿಸಿರಿ. ನೀವು ನನ್ನ ಮಾತನ್ನು ಗ್ರಹಿಸದೆ ಇದ್ದೀರಿ. ನೋಡ್ರಿ, ಸೈತಾನನ ಒಂದು ವಂಚನೆ ಏನಂತ ಹೇಳಿದರೆ, ದೇವರ ಮಾತುಗಳನ್ನು ನಾವು ಗ್ರಹಿಸಿಕೊಳ್ಳದಂತೆ ಮಾಡುವುದು. ಮೊದಲನೇದಾಗಿ ನಾವು ಅವಿಶ್ವಾಸಿಗಳಾಗಿರುವಾಗ ನಮಗೆ ಚೆನ್ನಾಗಿ ಗೊತ್ತುಂಟು, ಸತ್ಯವೇದವನ್ನು ಓದಬೇಕು, ಅದನ್ನು ಧ್ಯಾನ ಮಾಡಬೇಕು. ಆದರೆ ಅದರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಅದನ್ನು ಓದಬೇಕು, ಕಲಿಬೇಕು, ಕೇಳಬೇಕು, ಅದರ ಬಗ್ಗೆ ಆಸಕ್ತಿ ಇಲ್ಲ. ನಾವು ಬೇಕಾದರೆ ಗಂಟೆಗಟ್ಟಲೆ ಚಲನಚಿತ್ರಕ್ಕೆ ಹೋಗ್ತೇವೆ, ಆಧುನಿಕವಾದಂಥ ನಮ್ಮ ಮನೋರಂಜನಾ ಕಾರ್ಯಗಳಿಗೆ ಹೊರಡ್ತೇವೆ. ಆದರೆ ಯಾವುದು ಮನಸ್ಸಿಲ್ಲ ನಮಗೆ? ವಾಕ್ಯ ಕೇಳಲಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಇದು ಸೈತಾನನ ಕೆಲಸ. ಸೈತಾನನು ಅವನಿಗೆ ಚೆನ್ನಾಗಿ ಗೊತ್ತುಂಟು, ನಾವು ದೇವರ ವಾಕ್ಯವನ್ನು ಕೇಳಿದರೆ, ದೇವರ ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಿದರೆ ನಾವು ಆತನ ಕಡೆಗೆ ತಿರುಗಿಕೊಳ್ಳುತ್ತೇವೆ. ಹಾಗಾದರೆ ಏನು ಮಾಡಬೇಕು? ಮೊದಲನೇದಾಗಿ ಇವರಿಗೆ ಸತ್ಯವೇದದಲ್ಲಿ ಇಂಟ್ರೆಸ್ಟೇ ಇಲ್ಲದಾಗೆ ಮಾಡಬೇಕು. ಇದು ಸತ್ಯ ಹೌದಾ ಅಲ್ವಾ ಪ್ರಿಯರೇ? ಈ ದಿವಸದಲ್ಲಿ ಅನೇಕರು ಕ್ರೈಸ್ತರು ಅಂತ ನಾವು ಹೇಳಿಕೊಳ್ತೇವೆ. ಆದರೆ ಸತ್ಯವೇದದ ಬಗ್ಗೆ ನಮಗೆ ಯಾವ ರೀತಿಯಾದಂಥ ಒಂದು ಮನಸ್ಸಿಲ್ಲ. ಸತ್ಯವೇದವನ್ನು ನಾನು ಕಲಿಯಬೇಕು ಎಂಬಂಥ ಯಾವ ಆಶೆ ನನ್ನಲ್ಲಿಲ್ಲ. ಯಾರಾದರೂ ನನ್ನನ್ನು ವಾಕ್ಯ ಕೇಳಲಿಕ್ಕಾಗಿ ನನ್ನನ್ನು ಕರೆದರೆ ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಬೇರೆಲ್ಲ ಕೇಳ್ತೇನೆ ನಾನು. ಲೋಕದ ವಿಚಾರ, ರಾಜಕೀಯ ವಿಚಾರ, ಚಲನಚಿತ್ರದ ವಿಚಾರ, ಸ್ಪೋರ್ಟ್ಸ್ನ ವಿಚಾರ ಎಲ್ಲವುಗಳನ್ನು ಕೇಳಲಿಕ್ಕೆ ಇಂಟ್ರೆಸ್ಟ್ ಉಂಟು. ಆದರೆ ನನಗೆ ಯಾವುದರ ಮೇಲೆ ನನಗೆ ಆಸಕ್ತಿ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಭಾನುವಾರ ದಿವಸ ಕ್ರೈಸ್ತರು ಅಂತ ಹೇಳುವವರು ಚರ್ಚಿಗೆ ಬರ್ತಾರೆ. ಒಂದು ವೇಳೆ ಪ್ರಸಂಗಿ ಅವರ ಸಭೆಯಲ್ಲಿ ಪ್ರಸಂಗ ಮಾಡುತ್ತಾ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿಬಿಟ್ರೆ ಆಗಲೇ ಕೈ ತೋರಿಸ್ತಾರೆ, ಹೀಗೆ ಸಾಕಪ್ಪ ನೀನು ಹೆಚ್ಚು ಮಾತಾಡಬೇಡ ಅಂತೇಳಿ. ನನ್ನ ಪ್ರಿಯರ ಎಂಥ ಒಂದು ದುರವಸ್ಥೆ! ಸೈತಾನನ ಹತೋಟಿಯಲ್ಲಿದ್ದವರು. ಆದ್ದರಿಂದಲೇ ವಾಕ್ಯ ಏನು ಹೇಳ್ತಾ ಉಂಟು? ನನ್ನ ಬೋಧನೆಗೆ ಕಿವಿಗೊಡಲಾರದಿರುವುದಕ್ಕೆ ಕಾರಣ ಅದೇ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಮತ್ತು ಸೈತಾನಲ್ಲಿ ಸತ್ಯ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರ ಆಡುತ್ತಾನೆ. ನನ್ನ ಪ್ರಿಯರೇ, ನಮ್ಮಲ್ಲಿ ಎಷ್ಟೋ ಸಾರಿ ನಮಗೆ ಗೊತ್ತುಂಟು, ನಾವು ಯೇಸು ಸ್ವಾಮಿಯ ಮಕ್ಕಳಾಗಿಲ್ಲದಿದ್ದರೆ ಬಹಳ ಸುಲಲಿತವಾಗಿ ಸುಳ್ಳು ಹೇಳ್ತೇವಲ್ಲ. ಯಾವ ಬೇಜಾರಿಲ್ಲ ನಮಗೆ. ಸುಳ್ಳು ಹೇಳಲಿಕ್ಕೆ ನಮಗೆ ಏನು ಅಡ್ಡಿ ಆತಂಕಗಳಿಲ್ಲ. ಅಷ್ಟು ಸುಲಲಿತವಾಗಿ ಸುಳ್ಳು ನಮ್ಮ ಬಾಯಿಂದ ಹೊರಳ್ತಾ ಇರ್ತದೆ. ಕಾರಣ ಏನು? ಯೇಸು ಸ್ವಾಮಿ ಉತ್ತರ ಕೊಟ್ಟ, ನೇರವಾಗಿ ಹೇಳಿದ, ಸೈತಾನ್ ನಿಮ್ಮ ತಂದೆ.
ನೋಡಿ, ಇದು ಅವಿಶ್ವಾಸಿಗಳೊಟ್ಟಿಗೆ ಆತರು ಮಾಡುವಂಥ ಕೆಲಸ ಇದು. ನನ್ನ ಪ್ರಿಯರ, ಈ ದಿವಸದಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ. ಸೈತಾನನ ಹತೋಟಿಯಿಂದ ಬಿಡುಗಡೆ ಆಯ್ತಾ ನಮಗೆ? ಸೈತಾನನಿಂದ ನನಗೆ ಬಿಡುಗಡೆ ಆಗಿದ್ದರೆ ಸ್ತೋತ್ರ, ಇಲ್ಲದಿದ್ದರೆ ನಾವು ಮಾನಸಾಂತರ ಪಡೋಣ, ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಸ್ವಾಮಿ, ಸೈತಾನು ಮಾಡತಕ್ಕಂಥ ಒಂದು ದೊಡ್ಡದಾದಂಥ ಆಲೋಚನೆ ಏನಂದರೆ, ನಾವು ದೇವರ ವಾಕ್ಯದ ಬೋಧನೆಗೆ ಕಿವಿಗೊಡದಂತೆ ಮಾಡುವುದು. ನಾವು ಎಲ್ಲದಕ್ಕೆ ಕಿವಿಗೊಡ್ತೇವೆ, ಆದರೆ ನಿನ್ನ ವಾಕ್ಯಕ್ಕೆ ಕಿವಿಗೊಡುವುದಿಲ್ಲ. ಸ್ವಾಮಿ, ದಿವಸದಲ್ಲಿ ಇಂಥ ಒಂದು ದುಸ್ಥಿತಿಯಿಂದ ನಿನ್ನ ಮಕ್ಕಳು ಎಂಬುದಾಗಿ ಹೇಳುವವರು, ಕ್ರೈಸ್ತರು ಅಂತ ಹೇಳುವವರು, ಅಂಥವರನ್ನು ಎಬ್ಬಿಸೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.